ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಮಹಜರು ಯಾವ ತಲೆಬುರುಡೆ ಸಿಕ್ಕಿತ್ತು ಆ ಜಾಗದಲ್ಲಿ. ಈಗ ಅದರ ಸೂತ್ರಧಾರ ಇಲ್ಲಿವರೆಗೆ ನಾವು ಸಹಜವಾಗಿ ಚೆನ್ನಯ್ಯ, ಅದರ ಹಿಂದೆ ಮುಸುಕುದಾರಿ ಅಂತ ತಿಳ್ಕೊಂಡಿದ್ದೀವಿ. ಇವತ್ತು ಮುಸುಕುದಾರಿ ನಾನಲ್ಲ, ನನ್ನ ಕೊಟ್ಟವ್ರು ಇನ್ನೊಬ್ಬರು ಅನ್ನುವಂಥ ಮಾತು ಅದು ಗಿರೀಶ್ ಮಟ್ಟೆನವ್ರ ಮೇಲೆ, ತಿಮ್ಮರೋಡಿ ಅವ್ರ ಮೇಲೆ, ಇನ್ನುಳಿದ್ರ ಮೇಲೆ ಇದ್ದಾಗ ಸಡನ್ನಾಗಿ ಅದು ಎಲ್ಲಿದು ಬಂತು ಅಂತ ತೋರಿಸೋ ಜಾಗಕ್ಕೆ ಹೋದಾಗ ಮಹಜರ್ ಮಾಡೋ ಮುಂದೆ ಇದು ಹಿಂದಿದ್ದಂಥವ್ರು ಯಾರು ಅನ್ನೋದು ವಿಠ್ಠಲ ಗೌಡ ಅನ್ನುವಂಥ ಕ್ಲಿಯರ್ ಕಟ್ ಬಂದ್ಬಿಟ್ಟದು. ಪಾಂಗಳದ ವಿಠ್ಠಲ ಗೌಡ. ಈ ಯಾರಪ್ಪ ಈ ವ್ಯಕ್ತಿ ಅಂದರೆ ಸೌಜನ್ಯಾಳ ಮಾವ. ಇವರೆಲ್ಲ ಕುಡ್ಕೊಂಡು ಹೆಣದಂಥ ಒಂದು ಬಲೆ ಇದು. ಮುಸುಕುದಾರಿಯನ್ನು ಮುಂದಿಟ್ಟುಕೊಂಡು ಮತ್ತೆ ತನಿಖೆ ಆರಂಭಿಸುವ ಒಂದವರು ಪ್ಲ್ಯಾನ್, ಯೋಜನೆ ಮಾಡಿದರು. ಅದರಂತೆ ಅವರಿಗೆ ಯಶಸ್ವಿಯಾಗಿದ್ದಾರೆ. ಅದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಆ ಮದ್ದು ಬೇರೆ, ಯಾಕಂದರೆ ಸತ್ಯ ಹುಡುಕೋದಷ್ಟು ಸುಲಭದ ಕೆಲಸ ಅಲ್ಲ. ಆ ಮಗು ಸೌಜನ್ಯಾಳ ಹತ್ಯೆ ನಂತರ ಆ ನೋವು ಇದೆಯಲ್ಲ, ಆ ನೋವು ಇದನ್ನೆಲ್ಲ ಮಾಡಿಸದ. ಆ ನೋವಿನ ನೆಲಗಟ್ಟಿನಲ್ಲೇ ಅನ್ಯಾಯ ಆಗಿದ್ದನ್ನು ಹೊರಗೆ ತೆಗಿಲೇಬೇಕು ಅನ್ನೋದು ಹಠ ಇವತ್ತು SIT ನಿಧಾನಕ್ಕೆ ಸೌಜನ್ಯಾಳ ಈ ಒಂದು ಕೇಚಿನಲ್ಲಿ ನಾನು ಹೋಗುವುದಿಲ್ಲ, ಮರು ತನಿಖೆ ಮಾಡೋದಿಲ್ಲ ಅಂತಾನೆ ಅದರೊಳಗೆ ಇನ್ವಾಲ್ವ್ ಆಗ್ತಾಯಿದೆ. ಸತ್ಯ ಹುಡುಕಬೇಕಾಗಿದೆ, ಇನ್ವಾಲ್ವ್ ಪ್ರಶ್ನೆನೂ ಇಲ್ಲ. ಈ ತಲೆಬುರುಡೆ ಯಾರದ್ದು ಅನ್ನುವಂಥದ್ದು, ಜೊತೆಗೆ ಇದು ಎಲ್ಲಿ ಸಿಕ್ತು, ಏನು ಪ್ಲಾಸ್ಟಿಕ್ ಇದ್ದ ಮತ್ತೊಂದ ಅಂತೇಳಿ ಪ್ರಶ್ನೆಗಳು ಸಾಕಷ್ಟು ಇದ್ದಿದ್ದು. ಮತ್ತು ನಾನು ತಂದಿದ್ದಲ್ಲ ಅನ್ಸುತ್ತಾ ಹೇಳಿದ ಮೇಲೆ ನಮ್ಮ ಚೆನ್ನಯ್ಯ ಅದು ಮತ್ತಷ್ಟು ಕುತೂಹಲ ಎಲ್ಲರಲ್ಲೂ ಮೂಡಿಸಿತ್ತು. ಈಗ ಅದ್ರ ಹಿಂದಿದ್ದಂಥ ವಿಠ್ಠಲ ಗೌಡ ತನ್ನ ಸೊಸೆಗೆ ಆದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವ ಸಲುವಾಗಿ ಈ ವ್ಯಕ್ತಿ ಎಲ್ಲ ಪ್ರಯತ್ನವನ್ನು ಮಾಡಿ, ಅದರಲ್ಲೂ ಈ ವಿಷಯಕ್ಕೆ ಕಟಿಬದ್ಧವಾಗಿದ್ದಂತಹ ತಿಮ್ಮರೋಡಿಯವರನ್ನು, ಅದ್ರ ಜೊತೆಗೆ ನಮ್ಮ ಮಟ್ಟಣ್ಣವ್ರನ್ನ ವಿಶ್ವಾಸ ಇಟ್ಕೊಂಡು ಈ ಒಂದು